ನಮಸ್ಕಾರ. ನಾವು ಇವತ್ತಿನ ಕ್ಲಾಸಲ್ಲಿ ಎಂದಿನಂತೆ ಏನು ನೋಟಿಸ್ ಮಾಡ್ತಾ ಬರೋಣ ಅಂತ ಹೇಳಿದ್ರೆ ಕಲಿಕೆಯಲ್ಲಿ ಮುಂದುವರಿತಾ ಹೋಗೋಣ. ಇನ್ನೂ ಅಪ್ಡೇಟ್ ಹೆಚ್ಚಿಗೆ ಆಗ್ತಾ ಹೋಗೋಣ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ವಿದ್ಯುತ್ತಿನ ಬಗ್ಗೆ ಸ್ಟಡಿ ಮಾಡ್ತಾ ಇದ್ವಿ. ಇವತ್ತಿನ ಕ್ಲಾಸಲ್ಲಿ ನಾವು ನಿಮ್ಮ ಜೊತೆಗೆ ಏನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂದರೆ ವಿದ್ಯುತ್ತಿನ ಕಂಟಿನ್ಯೂಷನ್ ಪಾರ್ಟನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಕಂಟಿನ್ಯೂಷನ್ ಪಾರ್ಟ್ ಅಂದರೆ ಯಾವುದು ಸರ್, ಹೇಗೆ ಸರ್, ಏನನ್ನು ನೋಟಿಸ್ ಮಾಡ್ಬೋದು ಸರ್, ಇನ್ನೂ ಏನು ಹೇಳೋದಕ್ಕೆ ಹೊರಟಿದ್ದೀವಿ ಸರ್, ಹೌದಾ? ಇನ್ನೆಲ್ಲವನ್ನೂ ನೋಟಿಸ್ ಮಾಡೋಣ. ಓಕೆ, ಇದಕ್ಕಿಂತ ಮುಂಚೆ ನಮ್ಮಲ್ಲಿ ಆಫ್ಲೈನ್ ತರಗತಿನಲ್ಲಿ ಕ್ಲಾಸಸ್ ಸ್ಟಾರ್ಟ್ ಆಗಿರ್ತವೆ. ಓಕೆ, ಪ್ರತಿ ಮಂತಿಗೆ 2 ಬ್ಯಾಚಿನಂತೆ ಏನು ಮಾಡ್ತಾ ಇದ್ದೀವಿ ಅಂದರೆ ಮೊದಲನೇ ವಾರ ಮತ್ತು ಕೊನೆಯ ವಾರದಲ್ಲಿ ನಾವು ನೋಟಿಸ್ ಮಾಡ್ತಾ ಇರ್ತೀವಿ. ಕೆಳಗಡೆ ಕಾಣಿಸ್ತಾ ಇರುವಂತಹ ಟಾಸ್ಕ್ ಬಾರ್, ಓಕೆ, ಕೆಳಗಡೆ ಕಾಣಿಸ್ತಾ ಇರುವಂಥ ಟಾಸ್ಕ್ ಬಾರಲ್ಲಿ ಒಂದು ನಂಬರ್ ಹೊರಡ್ತಾ ಇದೆ. ಓಕೆ, ಆ ನಂಬರ್ನ ಹೆಚ್ಚಿನ ಮಾಹಿತಿಯಾಗಿ ನೀವು ತಗೋಬಹುದು. ಓಕೆ, ಸೊ ಇದರೊಂದಿಗೆ ನಾವು ಗಮನಿಸಬೇಕಾದಂಥದ್ದು ಬೀಟ್ ಫಾರೆಸ್ಟ್ ಗಾರ್ಡ್. ಓಕೆ, ಬೀಟ್ ಫಾರೆಸ್ಟ್ ಗಾರ್ಡ್ಗೆ ನಾವು 540 ಪೋಸ್ಟಿಗೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಕ್ಲಾಸಸ್ಗಳನ್ನು ತಗೊಳ್ತಾ ಇದ್ದೀನಿ. ಓಕೆ, ಸೊ ಇದಕ್ಕೆ ಸಕ್ಸಸ್ಫುಲ್ ಆಗಿರಬೇಕು. ಓಕೆ, ಯಾವತ್ತೂ ಅದಕ್ಕೆ ಚಿರಋಣಿ ಆಗಿರಬೇಕು. ಏನು ಅಂತ ಹೇಳಿದ್ರೆ ನಮಗೊಂದು ಪೋಸ್ಟನ್ನು ಒದಗಿಸೋದಕ್ಕೆ ಇಲ್ಲಿಂದ ಗುರುದೇವ ಕೆರಿಯರ್ ಅಕಾಡೆಮಿ ಆನ್ಲೈನ್ ಕ್ಲಾಸಸ್ಸಿಂದ ನಾನು ನಿಮಗೆ ಏನು ಮಾಡ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ. ಓಕೆ, ಸೊ ಆ ಸಂಸ್ಥೆಗೊಂದು ಧನ್ಯವಾದನ ತಿಳಿಸ್ತಾ ಓಕೆ ಇವತ್ತಿಗೆ ನಾವು ಕ್ಲಾಸಸ್ಗಳನ್ನು ಸ್ಟಾರ್ಟ್ ಮಾಡ್ಕೊಳ್ತಾ ಹೋಗೋಣ. ಇದರಲ್ಲಿ ನಾವು ಗಮನಿಸಬೇಕಾದಂಥದ್ದು ವಿದ್ಯುತ್ತಿನ ಕಂಟಿನ್ಯೂಷನ್ ಪಾರ್ಟ್, ವಿದ್ಯುತ್ತಿನ ಮುಂದುವರಿದ ಭಾಗ. ವಿದ್ಯುತ್ ವಿದ್ಯುತ್ನ ಮುಂದುವರೆದ ಭಾಗ ಯಾವುದಾಗಿರುತ್ತಪ್ಪ, ಏನನ್ನು ನೋಟಿಸ್ ಮಾಡಬಹುದು ನೋಡೋಣ. ಈಗ ಕೆಲವೊಂದು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸಿಂಬಲ್ಸ್ಗಳನ್ನು ಕೊಡ್ತಾರೆ ನಿಮಗೆ. ಓಕೆ, ಆ ಸಿಂಬಲ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಬರೋಣ. ವಿದ್ಯುತ್ ಸಂಕೇತಗಳು, ಸಂಕೇತ ಸಿಂಬಲ್ಸ್ ಅಂತ ನೋಡ್ತೀವಿ. ಎಲೆಕ್ಟ್ರಿಕ್ ಸಿಂಬಲ್ಸ್, ಎಲೆಕ್ಟ್ರಿಕ್ ಸಿಂಬಲ್ಸ್ ಅಂತೇಳಿ ಬಂತು ಅಂದರೆ ನಾವು ನೋಟಿಸ್ ಮಾಡಬಹುದಾದದ್ದು ವೆರಿ ಫಸ್ಟ್ ಬಲ್ಬ್ ಅಂತೇಳಿ ಬಂತು ಅಂದರೆ, ಬಲ್ಬ್ ಅಂತೇಳಿ ಬಂತು ಅಂದರೆ ನಿಮಗೆ ಈ ರೀತಿ ನೀಡ್ತಾರೆ. ಓಕೆ, ಬಲ್ಬ್ ಅಂತೇಳಿ ನೋಡ್ತೇವೆ. ಇನ್ನೊಂದು ಬ್ಯಾಟ್ರಿ ಅಂತೇಳಿ ಬಂತು ಅಂದರೆ, ಬ್ಯಾಟ್ರಿ ಅಂತೇಳಿ ಬಂತು ಅಂದರೆ ಏನಾಗಿರುತ್ತೆ ಅಂತೇಳಿದ್ರೆ ಈ ರೀತಿ ಸಿಂಬಲ್ಗಳನ್ನು ನೀಡಿ ಹಲವು ರೀತಿಯ ಚಾರ್ಜಸ್ಗಳನ್ನು ನೀಡಿ ಇನ್ನೊಂದನ್ನು ಈ ರೀತಿ ನೀಡಲಾಗುತ್ತೆ. ಪ್ಲಸ್ ಮತ್ತು ಮೈನಸ್ ಅಂತೇಳಿ ಗಮನಿಸ್ತೀವಿ. ಪಾಸಿಟಿವ್ ಮತ್ತು ನೆಗೆಟಿವ್. ನೆಕ್ಸ್ಟ್ ಕೋಶ ಅಂತೇಳಿ ಬಂತು ಅಂದರೆ ಶುಷ್ಕ ಕೋಶ ಅಂತೇಳಿ ಬರೆದ್ಬಿಡ್ತೀನಿ. ಶುಷ್ಕ ಕೋಶ, ಡ್ರೈ ಸೆಲ್ ಅಂತ ನೋಟಿಸ್ ಮಾಡ್ಬೋದು. ಡ್ರೈ ಸೆಲ್ ಇತ್ತಪ್ಪ ಅಂತ ಹೇಳಿದ್ರೆ ಈ ರೀತಿ ನೋಟಿಸ್ ಮಾಡ್ಬೋದು. ಪ್ಲಸ್ ಮತ್ತು ಮೈನಸ್ ಡ್ರೈ ಸೆಲ್ಸ್ಗಳನ್ನು ಈ ರೀತಿ ಸಿಂಬಲೈಸ್ ಮಾಡಲಾಗುತ್ತೆ. ಓಕೆ, ಸೊ ಇದರ ನಂತರ ನಾವು ಗಮನಿಸಬೇಕಾದಂಥದ್ದು ಇನ್ನೊಂದು ಡಯೋಡ್ ಅಂತೇಳಿ. ಡಯೋಡ್ ಅಂತೇಳಿ ಬಂತು ಅಂತ ಹೇಳಿದ್ರೆ ಈ ರೀತಿ ಗಮನಿಸ್ತೀವಿ. ಓಕೆ, ಡಯೋಡ್ ಅಂತೇಳಿ ಗಮನಿಸ್ತೀವಿ. ಇದಾದ ನಂತರ ಝೀನರ್ ಡಯೋಡ್ ಅಂತೇಳಿ ಗಮನಿಸ್ತೀವಿ. ಝೀನರ್ ಡಯೋಡ್ ಅಂತ ಹೇಳಿದ್ರೆ ವೋಲ್ಟೇಜ್ ರೆಗ್ಯುಲೇಟರ್ಗಳಾಗಿ ಬಳಕೆಯಲ್ಲಿ ತರಲಾಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ರೆಸಿಸ್ಟರ್ ಅಥವಾ ವಿದ್ಯುತ್ ರೋಧ, ಎಲೆಕ್ಟ್ರಿಕ್ ರೆಸಿಸ್ಟರ್, ವಿದ್ಯುತ್ ರೋಧ ಅಂತೇಳಿ ಕರೀತೀವಿ. ವಿದ್ಯುತ್ ರೋಧ ಅಂತೇಳಿ ಬಂದರೆ ಈ ರೀತಿ ನೋಟಿಸ್ ಮಾಡ್ಬೋದು. ವಿದ್ಯುತ್ ರೋಧಗಳನ್ನು ಗಮನಿಸ್ತಾ ಹೋಗ್ತೀವಿ. ಇದನ್ನು ಬಿಟ್ಟರೆ ನಾವು ಫ್ಯೂಸ್ ಅಂತೇಳಿ ಗಮನಿಸ್ತೀವಿ. ಫ್ಯೂಸ್ ಅಂತೇಳಿ ಬಂತು ಅಂದರೆ ಈ ರೀತಿ ನೋಟಿಸ್ ಮಾಡ್ತೀವಿ. ಫ್ಯೂಸ್. ಓಕೆ, ಇದನ್ನು ಬಿಟ್ಟರೆ ನಾವು ಇನ್ನೊಂದು ಕಡೆ ಗಮನಿಸ್ತೀವಿ. ಫ್ಯೂಸ್, ವಿದ್ಯುತ್ ರೋಧ, ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್, ಝೀನರ್ ಡಯೋಡ್ ಬಿಟ್ಟರೆ ನಾವು
ಗಮನಿಸಬೇಕಾದಂಥ ಇನ್ನೊಂದು ಅಂಶ ಏನಪ್ಪ ಅಂತಂದರೆ ಡಯೋಡ್ ಆಯ್ತಲ್ವ, ಕೆಪಾಸಿಟರ್. ಕೆಪಾಸಿಟರ್ ಅಂತೇಳಿ ನೋಡ್ತೇವೆ. ಈ ರೀತಿ ಪ್ಯಾರಲಲ್ ಸಿಂಬಲ್ಗಳನ್ನು ಗಮನಿಸ್ತೀವಿ. ಓಕೆ, ಆ್ಯಕ್ಚುಲಿ ಅದು ನಮ್ಮ ಇದರಲ್ಲಿ ಸರ್ಕ್ಯೂಟ್ಸ್ಗಳಲ್ಲೆಲ್ಲ ಈ ರೀತಿ ಸಿಲಿಂಡರ್ ಆಕಾರದಲ್ಲಿ ಇರುತ್ತದೆ ಕೆಪಾಸಿಟರ್ ಅನ್ನೋದು. ಇನ್ನು ಕೆಲವು ಫ್ಯಾನ್ಗಳಲ್ಲೆಲ್ಲ ಈ ರೀತಿ ರೌಂಡ್ ಶೇಪಲ್ಲಿ ಇರ್ತದೆ. ಇಲ್ಲಿ ಒಂದು ಕನೆಕ್ಷನನ್ನು ಇಟ್ಕೊಂಡಿರ್ತೇವೆ. ಫ್ಯಾನ್ಗಳಲ್ಲಿ ಗ್ರಿಡ್ಗಳು ಅಂತೇಳಿ ನೋಡ್ತೇವೆ, ಅಲ್ಲೆಲ್ಲ ಇದೇ ರೀತಿ ಇರ್ತದೆ. ಥರ್ಮಿಸ್ಟರ್. ಥರ್ಮಿಸ್ಟರ್ ಅಂತೇಳಿ ಬಂತು ಅಂತ ಅಂದ್ಕೊಳ್ಳೋಣ. ಓಕೆ, ಥರ್ಮಿಸ್ಟರ್ ಅಂಥೇಳಿ ಬಂತು ಅಂತ ಹೇಳಿದ್ರೆ ಸೊ ಈ ರೀತಿ ಸಿಂಬಲ್ಗಳನ್ನು ನೋಟಿಸ್ ಮಾಡಬಹುದು. ಓಕೆ, ಥರ್ಮಿಸ್ಟರ್ ಅಂತೇಳಿ ಗಮನಿಸ್ತಾ ಬರೋಣ. ಓಕೆ, ಇದರ ನಂತರ ನಾವು ಗಮನಿಸುವಂಥದ್ದು ಟ್ರಯೋಡ್ಸ್ ಅಂತೇಳಿ. ಟ್ರಯೋಡ್ ಅಥವಾ ಇನ್ನೊಂದು ಯಾವುದು ಅಂದರೆ ಟ್ರಯೋಡ್ ಬಿಟ್ಟರೆ ನಾವು ನೋಟಿಸ್ ಮಾಡುವಂಥದ್ದು ಥರ್ಮಿಸ್ಟರ್, ಟ್ರಯೋಡ್ ಅಥವಾ ಟ್ರಾನ್ಸಿಸ್ಟರ್ ಅಂತಲೂ ಗಮನಿಸ್ತಾ ಹೋಗ್ಬೋದು. ಓಕೆ, ಟ್ರಾನ್ಸಿಸ್ಟರ್ ಏನಿದೆ, ಟ್ರಾನ್ಸಿಸ್ಟರ್ ಅಂತೇಳಿ ಬಂತು ಅಂದರೆ ಈ ರೀತಿ ನಾವೇನು ಮಾಡ್ತೀವಿ ಗಮನಿಸ್ತಾ ಹೋಗ್ತೀವಿ. ಓಕೆ, ಸೊ ಪಿ ಎನ್ ಪಿ ಮತ್ತು ಎನ್ ಪಿ ಎನ್ ಅಂತ ನೋಡ್ತೀವಿ. ಎನ್ ಪಿ ಎನ್ ಟ್ರಾನ್ಸಿಸ್ಟರ್ ಅಂತೇಳಿ ನೋಡ್ತೇವೆ. ಪಿ ಎನ್ ಪಿ ಅಂತೇಳಿ ಬಂದಾಗ ಡೌನ್ವರ್ಡ್ ಡೈರೆಕ್ಷನ್ ಆಗಿರುತ್ತೆ. ಎಮಿಟರ್, ಬೇಸ್ ಮತ್ತು ಕಲೆಕ್ಟರ್ ಅಂತೇಳಿ ಗಮನಿಸ್ತೇವೆ. ಓಕೆ, ಇನ್ನೊಂದು ಎನ್ ಪಿ ಎನ್ ಅಂತ ಹೇಳಿದಾಗ ಆರೋ ಮಾರ್ಕ್ ಮೇಲ್ಕಿರುತ್ತೆ. ಸೇಮ್ ಥಿಂಗ್ ಎಮಿಟರ್, ಬೇಸ್, ಕಲೆಕ್ಟರ್ ಅಂತೇಳಿ ಗಮನಿಸ್ತೀವಿ. ಓಕೆ, ಈ ರೀತಿ ಏನು ಮಾಡ್ತೀವಿ ಅಂದರೆ ಗಮನಿಸಬೇಕಾದಂಥದ್ದು ಕಲೆಕ್ಟರ್ ಮತ್ತು ಕಲೆಕ್ಟರ್ ಬೇಸ್ ಅಂತೇಳಿ ಬಂದಾಗ ಈ ರೀತಿ ಇರ್ತದೆ. ಸಿಂಬಲ್ಗಳನ್ನು ನಾವು ನೋಟಿಸ್ ಮಾಡ್ತೇವೆ. ಓಕೆ, ಈ ರೀತಿ ಏನು ಮಾಡ್ಬೋದು ಅಂದರೆ ಒಂದು 10 ಬಗೆಯಲ್ಲಿ ಏನು ಮಾಡ್ತೀವಿ ಅಂದರೆ ವಿದ್ಯುತ್ ಸಂಕೇತಗಳನ್ನು ಕೇಳ್ತಾರೆ. ನಿಮಗೆ ಫ್ಯೂಸ್ ಕೇಳಿದರೆ, ಟ್ರಾನ್ಸಿಸ್ಟರ್ ಕೇಳಿದರೆ, ಡಯೋಡ್ಗಳನ್ನು ಕೇಳ್ತಾರೆ. ಇಂಥದ್ರ ಮೇಲೆ ಸ್ವಲ್ಪ ಗಮನ ಇರಲಿ. ಓಕೆನಾ. ಸೊ ಇವಾಗ ಕೆಲವೊಂದು ಡಿವೈಸಸ್ಗಳನ್ನು ನೋಟಿಸ್ ಮಾಡ್ತಾ ಬರೋಣ. ಡಯೋಡ್ನ ಕೆಲಸ ಏನು? ಡಯೋಡ್ನ ಕೆಲಸ ಏನಪ್ಪ? ಡಯೋಡ್ ಕೆಲಸ ಏನು? ಮತ್ತು ಡಯೋಡ್ ಆದ ನಂತರ ಇನ್ವರ್ಟರ್ ಕೆಲಸ ಏನು? ಇನ್ವರ್ಟರ್ ಕೆಲಸ ಏನು? ಮತ್ತು ಡೈನಮೋ ಕೆಲಸ ಏನು? ಮೋಟಾರ್ ಕೆಲಸ ಏನು ಅಂತೇಳಿ, ಸೌರಕೋಶದ ಕೆಲಸ ಏನು ಅಂತ ಕಮೆಂಟ್ ಮಾಡ್ತಾ ಬರ್ರಿ. ಓಕೆ, ಗೊತ್ತಿದ್ದಷ್ಟು ಆನ್ಸರ್ ಮಾಡ್ತಾ ಬರ್ರಿ. ಇದಕ್ಕೆ ಮೋಟಾರ್, ಸೌರಕೋಶ ಮತ್ತು ಶುಷ್ಕ ಕೋಶದ ಕೆಲಸ ಏನು? ಶುಷ್ಕ ಕೋಶದ ಕೆಲಸ ಏನು ಅಂಥೇಳಿ. ಇನ್ನೊಂದು ದ್ಯುತಿ ಸಂಶ್ಲೇಷಣೆಯ ಕೆಲಸ ಏನು? ಇದಕ್ಕೆ ಬರಲ್ಲ, ಬೇಡ, ಬರದೇ ಇರೋದನ್ನು ಅಲ್ಲಿ ಬಯಾಲಜಿನಲ್ಲಿ ನೋಡೋಣ ಅಂತ. ಓಕೆ, ಸೊ ಇಷ್ಟನ್ನು ನಾವು ನೋಟಿಸ್ ಮಾಡ್ತಾ ಬರ್ತೀವಿ. ನಿಮಗೆ ಗೊತ್ತಿದ್ದಷ್ಟು ಆನ್ಸರ್ ಮಾಡಿದಿರಿ ಅಂತ ಅಂದ್ಕೊಂಡು ನಾನು ಏನು ಮಾಡ್ತಾಯಿದ್ದೀನಿ, ಒಂದೊಂದನ್ನೇ ಆನ್ಸರ್ ಮಾಡ್ತಾ ಬರ್ತಾಯಿದ್ದೀನಿ. ಓಕೆ, ಡಯೋಡ್ನ ಕೆಲಸ ಏನಪ್ಪ ಅಂತ ಹೇಳಿದ್ರೆ ಆಲ್ಟರ್ನೇಟಿಂಗ್ ಕರೆಂಟನ್ನು ಏನು ಮಾಡುತ್ತೆ, ಡೈರೆಕ್ಟ್ ಕರೆಂಟ್ಗೆ ಪರಿವರ್ತನೆ ಮಾಡುತ್ತೆ. ಎ ಸಿ ಟು ಡಿ ಸಿ ಅಂತೇಳಿ ಕರಿತೇವೆ. ಇನ್ವರ್ಟರ್ನ ಕೆಲಸ ಏನು ಅಂತ ಹೇಳಿದ್ರೆ ಡಿ ಸಿ ಕರೆಂಟನ್ನು ಏನು ಮಾಡುತ್ತೆ, ಎ ಸಿ ಆಗಿ ಪರಿವರ್ತನೆ ಮಾಡುತ್ತೆ. ಇನ್ವರ್ಟರ್ನ ಕೆಲಸ. ಓಕೆ, ಯಾವಾಗಲೂ ಯು ಪಿ ಎಸ್ ಮೇಲೆ ಒಂದು ಸಣ್ಣ ಡಬ್ಬ ಇರ್ತದೆ, ಅದನ್ನು ನೀವು ಗಮನಿಸ್ಬೋದು. ಸೊ ಯು ಪಿ ಎಸ್ ಇಂಥದ್ದನ್ನು ನಾವು ನೋಟಿಸ್ ಮಾಡ್ತೀವಿ. ಡೈನಮೋದ ಕೆಲಸ ಏನಪ್ಪ ಅಂತ ಹೇಳಿದ್ರೆ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಗೆ ಪರಿವರ್ತನೆ ಮಾಡುವುದು. ವಿದ್ಯುತ್ ಶಕ್ತಿಗೆ ಪರಿವರ್ತನೆ. ಅದರ ಮೀನಿಂಗ್ ಏನು? ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ದ ಕನ್ವರ್ಷನ್ ಆಫ್ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಮೆಕ್ಯಾನಿಕಲ್ ಅಂತೇಳಿ ಗಮನಿಸ್ತೀವಿ. ಮೆಕ್ಯಾನಿಕಲ್ ಎನರ್ಜಿ
ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕ್ ಎನರ್ಜಿ. ಓಕೆ, ನೆಕ್ಸ್ಟ್ ಮೋಟಾರ್ ಅಂತೇಳಿ ಬಂತು ಅಂದರೆ ವಿದ್ಯುತ್ ಶಕ್ತಿಯನ್ನು ಏನು ಮಾಡುತ್ತೆ, ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಗೆ ಬದಲಾವಣೆ. ಫ್ಯಾನು, ಮಿಕ್ಸರ್, ಗ್ರೈಂಡರ್, ಹೌದಾ, 1/2 HP 1 HP 5 HP ಮೋಟಾರ್ಗಳು ಯಾಂತ್ರಿಕ ಶಕ್ತಿ ಬದಲಾವಣೆ. ಸೌರಕೋಶದ ಕೆಲಸ ಏನು? ಬೆಳಕಿನ ಶಕ್ತಿಯನ್ನು ವಿದ್ಯುತ್ ಶಕ್ತಿಗೆ ಪರಿವರ್ತನೆ. ಶುಷ್ಕ ಕೋಶ ಅಂತೇಳಿ ಬಂದಾಗ ಏನಾಗಿರುತ್ತೆ ಅಂದರೆ, ಶುಷ್ಕಕೋಶ ಸಾಮಾನ್ಯವಾಗಿ ಏನಾಗಿರುತ್ತೆ ಅಂದರೆ, ಶುಷ್ಕಕೋಶ ರಾಸಾಯನಿಕ ಶಕ್ತಿಯನ್ನು ಏನು ಮಾಡುತ್ತೆ, ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ. ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ. ಹೀಗೆ ನಾವೇನು ಮಾಡ್ತೀವಿ ಅಂದರೆ 6 ಟೈಪ್ಗಳಲ್ಲಿ ಎಕ್ಸಾಮ್ಸ್ಗಳಲ್ಲಿ ಕೇಳ್ತವೆ, ಗೊತ್ತಿರಲಿ. ಎಕ್ಸಾಮ್ಸ್ಗಳಲ್ಲಿ ರೆಗ್ಯುಲರ್ ಕ್ವಶನ್ ಇದ್ರ ಮೇಲೆ. ಓಕೆ, ಸಂಪೂರ್ಣ ಮಾಹಿತಿಗಳನ್ನು ನಾವು ಈ ರೀತಿ ನೋಟಿಸ್ ಮಾಡ್ಬೋದು. ಹಾಗಾದರೆ ಇಲ್ಲಿ ಕೆಲವೊಂದನ್ನು, ಕೆಪಾಸಿಟರ್ ಅಂದರೆ ಏನು ಸರ್? ಏನು ಕೆಪಾಸಿಟರ್? ಕೆಪಾಸಿಟರ್ ಇಟ್ ಈಸ್ ಅ ಡಿವೈಸ್. ಕೆಪಾಸಿಟರ್ ಅಂತೇಳಿ ನಾವು ನೋಟಿಸ್ ಮಾಡ್ತೇವೆ. ಕೆಪಾಸಿಟರ್ ಇಸ್ ಅ ಡಿವೈಸ್ ವಿಚ್ ಸ್ಟೋರ್ ದ ಎಲೆಕ್ಟ್ರಿಕ್ ಚಾರ್ಜಸ್. ಅಂದರೆ ವಿದ್ಯುದಾವೇಶಗಳನ್ನು ಸಂಪೂರ್ಣವಾಗಿ ಏನು ಮಾಡೋದು, ಸ್ಟೋರ್ ಮಾಡುವಂತಹ ಒಂದು ಸಾಧನ. ಇದು ಎಲ್ಲ ವಿದ್ಯುತ್ ಉಪಕರಣಗಳಲ್ಲಿ ಇರುತ್ತೆ. ನಮ್ಮ ಮನೆಗೆ ಒಂಥರ ಸ್ಟೋರ್ ರೂಮ್ ಇದ್ದ ಹಾಗೆ, ರೇಷನ್ನ ಸ್ಟೋರ್ ರೂಮ್ ಇರುತ್ತಲ್ಲ, ದಿಟ್ಟು ಹಾಗೆ ನಾವೇನು ಮಾಡ್ತೀವಿ, ನೋಟಿಸ್ ಮಾಡಬಹುದು. ಓಕೆನಾ? ಸೊ ಕೆಪಾಸಿಟರ್ ಅಂತೇಳಿ ಕರಿತೀವಿ. ಇದನ್ನು ಮೈಕಲ್ ಫ್ಯಾರಡೆ ಅವರು ಪರಿಚಯ ಮಾಡಿಕೊಡ್ತಾರೆ. ಮೈಕಲ್ ಫ್ಯಾರಡೆ ಅಂತೇಳಿ ಕರಿತೇವೆ. ಹಾಗಾದರೆ ಇದರ SI ಯೂನಿಟ್, ಕೆಪಾಸಿಟರ್ನ SI ಯೂನಿಟ್ ಏನಾಗಿರುತ್ತೆ ಅಂದರೆ 1 ಫ್ಯಾರೆಡ್ ಅಂತೇಳಿ ನಾವು ನೋಡ್ತೀವಿ. ಓಕೆ, ಫ್ಯಾರೆಡ್. ಓಕೆ, ಫ್ಯಾರೆಡ್ ಅಂತೇಳಿ ಗಮನಿಸ್ಬೋದು. ಈಗ ನೆಕ್ಸ್ಟ್ ನೋಡ್ತೀವಿ ಅಂದರೆ ಥರ್ಮಿಸ್ಟರ್ ಅಂತ. ಏನು ಥರ್ಮಿಸ್ಟರ್ ಅಂದರೆ ಗೊತ್ತಿರಲಿ, ಹೀಟ್ ಸೆನ್ಸಾರ್ ಡಿವೈಸ್ ಅಂತೇಳಿ ಕರಿತೀವಿ. ಹೀಟ್ ಸೆನ್ಸಾರ್ ಡಿವೈಸ್ ಅಂದರೆ ಹೀಟ್ ಸೆನ್ಸಾರ್ ಡಿವೈಸ್ ಆಧಾರದ ಮೇಲೆ ಕೆಲಸ ಮಾಡುತ್ತೆ. ಎಲೆಕ್ಟ್ರಿಕ್ ಐರನ್ ಬಾಕ್ಸಲ್ಲಿ ಇರ್ತದೆ, ಮೈಕ್ರೋ ಓವನ್ಗಳಲ್ಲಿ ಇರ್ತದೆ, ಹೌದಾ? ಸೊ ಇಂಥವುಗಳನ್ನೆಲ್ಲ ನಾವೇನು ಮಾಡ್ತೀವಿ, ಥರ್ಮಿಸ್ಟರ್ಗಳು ಅಂತೇಳಿ ಕರಿತೀವಿ. ಈ ಥರ್ಮಿಸ್ಟರ್ಗಳು ಸಾಮಾನ್ಯವಾಗಿ ಏನು ಮಾಡ್ತವೆ ಅಂದರೆ ವಿದ್ಯುತ್ತಿನ ವ್ಯಯವನ್ನು ಏನು ಮಾಡುತ್ತೆ, ಕಡಿಮೆ ಮಾಡೋದಕ್ಕಾಗಿ ಇರ್ತಕ್ಕಂಥ ಕಾನ್ಸೆಪ್ಟ್ಗಳು. ಓಕೆ, ಸೊ ಹೀಗಾಗಿ ಇದರ ಮೇಲೆ ಸ್ವಲ್ಪ ಹೆಚ್ಚು ಗಮನ ಇರಲಿ. ಓಕೆನಾ? ಸೊ ಇದರ ನಂತರ ನಾವು ಯಾವುದು ಅಂದರೆ ವಿದ್ಯುತ್ ರೋಧ, ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್. ಏನಿಂಗಂದರೆ ವಿದ್ಯುತ್ ರೋಧ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್ ಅಂತ. ಹಾಗಾದರೆ ಈ ಎಲೆಕ್ಟ್ರಿಕ್ ರೆಸಿಸ್ಟೆನ್ಸಲ್ಲಿ ನಾವು ತುಂಬ ಸೂಕ್ಷ್ಮವಾಗಿ ಗಮನಿಸೋದಾಯಿತು ಅಂದರೆ there is a restriction of electric charges. There is a restriction, okay, with respect to the ಮೆಟೀರಿಯಲ್ ಆಧಾರದ ಮೇಲೆ ಏನು ಮಾಡ್ತದೆ ಅಂತ ಹೇಳಿದ್ರೆ ರೆಸಿಸ್ಟೆನ್ಸ್ಗಳನ್ನು ಹೊಂದಿರ್ತದೆ. ಎಲ್ಲರೂ ಎಲ್ಲ ರೀತಿಯಲ್ಲಿ ನಾವು ನೋ ಎಸ್ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಒಬ್ಬ ವ್ಯಕ್ತಿಯನ್ನು ಜಡ್ಜ್ ಮಾಡೋದು ಅಂತ ಹೇಳಿದಾಗ ಜೊತೆಗಿರಬೇಕು, ಗೊತ್ತಾಗಬೇಕು ಆ ವ್ಯಕ್ತಿ ಏನು ಅಂತೇಳಿ. ಓಕೆ, ಅಲ್ಲಿವರೆಗೂ ಗೊತ್ತಾಗಿಲ್ಲ. ಕೆಲವರಂತೂ ಅರ್ಥನೇ ಆಗಲ್ಲ ಬಿಡಿ, ಕೊನೆವರೆಗೂ ಇದ್ದರೂ ಅರ್ಥ ಆಗಂಗಿಲ್ಲ. ಯಾಕೆಂದರೆ ದುರಾಸೆ. ಓಕೆ, ದುರಾಸೆಗೆ ಜೊತೆಯಲ್ಲಿದ್ದರು ಅಂತ ಹೇಳಿದ್ರೆ, ಹಣದ ದುರಾಸೆದಲ್ಲಿದ್ದರು ಅಂದರೆ ಜೊತೆಗಿದ್ದರನ್ನ ಮರೀತಾರೆ, 100% ಮರೀತಾರೆ. ಓಕೆ, ಸೊ ಆದರೆ ನಾವಿಲ್ಲಿ ನೋಟಿಸ್ ಮಾಡುವಂಥದ್ದು ವಿದ್ಯುತ್ ರೋಧ ಅಂತೇಳಿ ಬಂದಾಗ ರೆಸಿಸ್ಟೆನ್ಸ್ ಅನ್ನೋದು ಏನಾಗಿರುತ್ತೆ ಅಂತ ಹೇಳಿದ್ರೆ, ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್ ಅನ್ನೋದು ಯಾವಾಗಲೂ ಏನಾಗಿರುತ್ತೆ ಅಂತ ಹೇಳಿದ್ರೆ ವಿದ್ಯುದಾವೇಶಗಳ ಚಲನೆಗೆ ಅಡಚಣೆ ಒಡ್ಡುತ್ತವೆ. ಇದು ಬಹಳ ಅನುಕೂಲಕರ ಡಿವೈಸಸ್ಗಳಿಗೆ. ಅದನ್ನು ರಿಂಗ್ ಶೇಪಲ್ಲೂ ನಾವು ನೋಟಿಸ್ ಮಾಡ್ತೇವೆ,
ಇದನ್ನು ಬಿಟ್ಟರೆ ನಾವು ಇನ್ನೊಂದು ಏನು ಅಂದರೆ ಕೆಪಾಸಿಟರ್ ಅಂತೇಳಿ ಬಂದಾಗ ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಕಲರ್ ಕೋಡಿಂಗ್ ರೆಸಿಸ್ಟಾರ್ಗಳಲ್ಲೂ ಇದನ್ನು ನೋಟಿಸ್ ಮಾಡ್ತೀವಿ. ಈ ರೀತಿ ಕಲರ್ ಕೋಡಿಂಗ್ ರೆಸಿಸ್ಟಾರ್ಗಳ ಮೇಲೂ ನಾವು ನೋಟಿಸ್ ಮಾಡಬಹುದು. ಓಕೆನಾ. ಸೊ ಇವಾಗ ಪ್ರಶ್ನಾವಳಿಯ ಸಮಯ. ಈ ಚಾಪ್ಟರ್ ಮೇಲೆ ನಾವು ಎಷ್ಟು ನೋಟಿಸ್ ಮಾಡಬಹುದು? ಓಕೆ, ನೋಟಿಸ್ ಮಾಡ್ತಾ ಬರೋಣ. ಓಕೆ, ತುಂಬ ಚೆನ್ನಾಗಿರುವಂತಹ ಕ್ವಶನ್ಸ್ಗಳನ್ನು ನಾನು ಇದಕ್ಕೆ ಸಂಬಂಧಪಟ್ಟಂತೆ ತೆಗಿತಾ ಬರ್ತೇನೆ. ಸಾಧ್ಯವಾದಷ್ಟು ಇದಕ್ಕೆ ಆನ್ಸರ್ ಮಾಡ್ತಾ ಬನ್ನಿ. ಲೋಹದ ದೇಹಗಳಲ್ಲಿ ಮೊಬೈಲ್ ಚಾರ್ಜ್ ಕ್ಯಾರಿಯರ್ಗಳು ಓಕೆ ಏನಾಗಿರುತ್ತವೆ ಅಂತೇಳಿ ಅಂದರೆ ದ ಮೆಟಾಲಿಕ್ ಬಾಡೀಸ್ ದ ಮೊಬೈಲ್ ಚಾರ್ಜಸ್ ಕ್ಯಾರಿಯರ್ಸ್ ಆರ್ ಫ್ರೀ ಎಲೆಕ್ಟ್ರಾನ್ಸ್, ಫ್ರೀ ಪ್ರೋಟಾನ್ಸ್, ಬೋತ್ ಆಫ್ ದೀಸ್, ನನ್ ಆಫ್ ದಿ ಅಬೋವ್. ಓಕೆ, ಯಾವಾಗಲೂ ಮೊಬೈಲ್ ಚಾರ್ಜಸ್ ಅಂತ ಹೇಳಿದ್ರೆ ಎಲೆಕ್ಟ್ರಾನ್ಸ್ಗಳು. ಹಾಗಾಗಿ ಎಲೆಕ್ಟ್ರಿಕ್ ಚಾರ್ಜಸ್ಗಳನ್ನು ಏನು ಮಾಡ್ತವೆ? ಇವು ಯಾವಾಗಲೂ ತೊಗೊಂಡು ಹೋಗ್ತವೆ. ಓಕೆ, ಸೊ ಈ ಕೆಳಗಿನ ಯಾವ ಲೋಹವು ಅತ್ಯುತ್ತಮ ವಿದ್ಯುತ್ ವಾಹಕವಾಗಿದೆ? ಓಕೆ, SSC ಪದವಿ ಮಟ್ಟಕ್ಕೆ ಮತ್ತು JPSCಗಳಲ್ಲೆಲ್ಲ ಕೇಳಿರುವಂಥದ್ದು. ಬೆಳ್ಳಿ, ತಾಮ್ರ, ಕಬ್ಬಿಣ ಮತ್ತು ಪಾದರಸ. ಒನ್ಸ್ ಐ ರಿಪೀಟ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಮೆಟಲ್ ಈಸ್ ಬೆಸ್ಟ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ? ಓಕೆ, ಎಲೆಕ್ಟ್ರಿಸಿಟಿ ಅಂತ ಹೇಳಿದಾಗ ಸಿಲ್ವರ್, ಕಾಪರ್, ಐರನ್, ಮರ್ಕ್ಯುರಿ. ಬೆಸ್ಟ್ ಅಂತ ಹೇಳಿದಾಗ ಬೆಳ್ಳಿ. ಓಕೆ, ಸಿಲ್ವರ್ ಅನ್ನೋದು ಅತ್ಯುತ್ತಮ ವಿದ್ಯುತ್ ವಾಹಕವಾಗಿರುತ್ತದೆ. ಹಾಗಾದರೆ ಸೊ ತಾಮ್ರ, ಕಬ್ಬಿಣ, ಪಾದರಸ ವಿದ್ಯುತ್ ವಾಹಕ ಅಲ್ವಾ ಸರ್ ಅಂದರೆ ಹೌದು. ಅದಕ್ಕಿಂತಲೂ ವೇಗವಾಗಿ ಅತ್ಯುತ್ತಮವಾಗಿ ನೋಟಿಸ್ ಮಾಡುವಂಥದ್ದು ಯಾವುದು? ಬೆಳ್ಳಿಯಾಗಿರುತ್ತದೆ. ಓಕೆ, ಮರ, ರಬ್ಬರ್ ಮತ್ತು ಮೈಕಾ ಇವುಗಳು ಉದಾಹರಣೆ ಈ ಕೆಳಗಿನವುಗಳಿಗೆ ಆಗಿರುತ್ತದೆ. ದ ವುಡ್, ರಬ್ಬರ್, ಮೈಕಾ ಆರ್ ದ ಬೆಸ್ಟ್ ಎಕ್ಸಾಂಪಲ್ಸ್ ಫಾರ್ ಆಸ್ ಫಾಲೋ. ಅವಾಹಕಗಳು, ಕಂಡಕ್ಟರ್ಗಳು ಇವುಗಳಲ್ಲಿ ಯಾವುದೂ ಅಲ್ಲ ಕೆಟ್ಟ ವಾಹಕಗಳು. ಅಂದರೆ ಇನ್ಸುಲೇಟರ್, ಬ್ಯಾಡ್ ಕಂಡಕ್ಟರ್, ನೆಕ್ಸ್ಟ್ ಕಂಡಕ್ಟರ್ಸ್, ನನ್ ಆಫ್ ದೀಸ್ ಅಂತೇಳಿ. ಅಂದರೆ ರಬ್ಬರ್, ಮೈಕಾ ಇವೆಲ್ಲ ಏನಾಗಿರ್ತವೆ ಅಂತ ಹೇಳಿದ್ರೆ ಅವಾಹಕಗಳಾಗಿ ಕೆಲಸ ಮಾಡ್ತವೆ. ಕೆಟ್ಟ ಅವಾಹಕಗಳು ಅಂತ ಹೇಳಿದ್ರೆ ಮುಗ್ದ ಹೊತ್ತು ಅವುಗಳಲ್ಲಿ ಎಲೆಕ್ಟ್ರಿಸಿಟಿನೇ ಪಾಸ್ ಆಗಂಗಿಲ್ಲ. ಡಿಸ್ಟಿಲ್ಡ್ ವಾಟರ್ಗಳು ಹೇಳ್ತೇವೆ. ಕೆಟ್ಟ ಅವಾಹಕಗಳು ಅಂದರೆ ಮುಗ್ದ ಹೊತ್ತು ಅವುಗಳಲ್ಲಿ ಏನು ವಾಹಕಗಳು ಇರೋಂಗಿಲ್ಲ. ಬಟ್ ಇಲ್ಲಿ ನಾವು ನೋಡೋದಾಯಿತು ಅಂದರೆ ಅವಾಹಕಗಳು. ಓಕೆ, ಸೊ ನೆಕ್ಸ್ಟು ಅರೆವಾಹಕಗಳು ಮತ್ತು ಪ್ರತಿರೋಧಕತೆಯನ್ನು ಹೊಂದಿರುವ ವಸ್ತುಗಳು ಯಾವುವು? ಅರೆವಾಹಕಗಳು ಅದರ ಪ್ರತಿರೋಧತೆಯನ್ನು ಹೊಂದಿರುವಂಥ ವಸ್ತುಗಳು. ದ ಸೆಮಿಕಂಡಕ್ಟರ್ಸ್ ಆರ್ ದ ಸಬ್ಸ್ಟೆನ್ಸಸ್ ಹೂಸ್ ರೆಸಿಸ್ಟಿವಿಟಿ ಈಸ್. ಓಕೆ, ರೆಸಿಸ್ಟಿವಿಟಿ ಕಂಡಕ್ಟರ್ಗಳಿಗಿಂತ ಹೆಚ್ಚು, ಇನ್ಸುಲೇಟರ್ಗಳಿಗಿಂತ ಹೆಚ್ಚು ಈ ಎರಡೂ ಓಕೆ ಇವುಗಳಲ್ಲಿ ಯಾವುದೂ ಅಲ್ಲ. ಅಂದರೆ ಮೋರ್ ದ್ಯಾನ್ ಕಂಡಕ್ಟರ್ಸ್ ಸೆಮಿಕಂಡಕ್ಟರ್ ಆಫ್ ದ ಸಬ್ಸ್ಟೆನ್ಸಸ್ ಹೂಸ್ ರೆಸಿಸ್ಟಿವಿಟಿ ಅಂತ ಹೇಳಿದಾಗ ರೆಸಿಸ್ಟೆನ್ಸ್ ಏನಾಗಿರುತ್ತೆ? ಕಂಡಕ್ಟರ್ಗಿಂತಲೂ ಹೆಚ್ಚಾಗಿರ್ತವೋ ಅಥವಾ ಇನ್ಸುಲೇಟರ್ಗಿಂತಲೂ ಕಡಿಮೆ ಇರ್ತವೋ. ಬೋತ್ ಒನ್ ಆಫ್ ದಿಸ್, ನನ್ ಆಫ್ ದಿ ಅಬೋವ್. ಓಕೆ, ಎರಡೂ ಹೌದು. ಕಂಡಕ್ಟರ್ಗಳಿಗಿಂತಲೂ ಹೆಚ್ಚು ರೆಸಿಸ್ಟೆನ್ಸನ್ನು ಹೊಂದಿರ್ತವೆ, ಇನ್ಸುಲೇಟರ್ಗಿಂತ ಕಡಿಮೆ ಹೊಂದಿರ್ತವೆ. ಓಕೆ, ಇನ್ ಬಿಟ್ವೀನ್ ಇರ್ತವೆ ಅಂಥವುಗಳನ್ನು ನಾವು ನೋಡ್ತೀವಿ. ಎರಡೂ ಹೌದು. ಓಕೆ, ಸೊ ಹಾಗಾದರೆ ಇಲ್ಲಿ ಸ್ಥಾಯಿ ವಿದ್ಯುತ್ನ ಕೂಲಂಬ್ನ ಪಡೆಗಳು ದೂರವಾಗಿರುವ ಕಾರ್ಯವಹಿಸುತ್ತವೆ. ದೂರವಾಗಿರುವುದನ್ನು ಕಾರ್ಯವಹಿಸುತ್ತವೆ. ಎಲೆಕ್ಟ್ರೋಸ್ಟ್ಯಾಟಿಕಲ್ ಕೂಲಂಬ್ಸ್ ಫೋರ್ಸಸ್ ಆರ್ ಆಪರೇಟಿವ್ ಅಪ್ ಟು ದ ಡಿಸ್ಟೆನ್ಸ್ ಆಫ್ 10⁻⁻12 ಮೀಟರ್, 10⁻⁻14 ಮೀಟರ್, 10⁻⁻16 ಮೀಟರ್, 10⁻⁻18 ಮೀಟರ್. ಸರಿಯಾದ ಉತ್ತರ 10⁻⁻18 ಮೀಟರ್ ಆಗಿರುತ್ತೆ. ಕೂಲಂಬ್ನ ಪಡೆಗಳು, ದ ಕೂಲಂಬ್ ಫೋರ್ಸಸ್ ಆರ್ ಅಂದರೆ ಅಟ್ರಾಕ್ಟಿವ್ ಆಕರ್ಷಕ, ರಿಪಲ್ಸಿವ್ ವಿಕರ್ಷಕ, ಬೋತ್ ಅಟ್ರಾಕ್ಟಿವ್ ಆ್ಯಂಡ್ ರಿಪಲ್ಸಿವ್. ಓಕೆ, ನನ್ ಆಫ್ ದೀಸ್. ಕೂಲಂಬ್ ಫೋರ್ಸಸ್ ಯಾವಾಗಲೂ ಪಾಸಿಟಿವ್ ಮತ್ತು ನೆಗೆಟಿವ್ ಇರೋದರಿಂದ, ಒಂದು ಪಾಸಿಟಿವ್ ಇರುತ್ತೆ, ಇನ್ನೊಂದು ನೆಗೆಟಿವ್ ಇರೋದರಿಂದ ಒಂದು ಏನು ಮಾಡ್ತವೆ? ಆಕರ್ಷಿಸುವ ಬಲವನ್ನು ಹೊಂದಿರುತ್ತವೆ. ಓಕೆ, ಸೊ ಇವುಗಳಲ್ಲಿ ನಾವು ನೋಟಿಸ್ ಮಾಡೋದಾಯಿತು ಅಂತ ಹೇಳಿದ್ರೆ ವಿದ್ಯುತ್ ಕ್ಷೇತ್ರದ ತೀವ್ರತೆಯ SI ಘಟಕ. ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಈಸ್ ಅಂತೇಳಿ ಬಂದಾಗ ನ್ಯೂಟನ್ ಪರ್ ಕೂಲಮ್. ಓಕೆ, ಎರಡೂ ಹೌದು.
ನೆಕ್ಸ್ಟ್ ವೋಲ್ಟೇಜ್ ಪರ್ ಮೀಟರ್ ಇವುಗಳಲ್ಲಿ ಯಾವುದೂ ಅಲ್ಲ. ಓಕೆ, ನ್ಯೂಟನ್ ಪರ್ ಕೂಲಂಬ್ ಅನ್ನೋದೇನಾಗಿರುತ್ತೆ ಅಂದರೆ ಇಂಟೆನ್ಸಿಟಿಯಲ್ಲಿ ನಾವು ನೋಟಿಸ್ ಮಾಡ್ತಾ ಹೋಗ್ತೇವೆ. ಫೋರ್ಸನ್ನು ಅಪ್ಲೈ ಮಾಡ್ತಾ ಇರಬೇಕು ಮತ್ತು ಪರ್ ಯೂನಿಟ್ ಚಾರ್ಜಸ್ಗಳಲ್ಲಿ ಇವುಗಳು ಕೆಲಸ ಮಾಡ್ತಾ ಇರಬೇಕು. ಓಕೆ, ಈ ರೀತಿ ಏನು ಮಾಡ್ತೀವಿ ಅಂದರೆ ವಿದ್ಯುತ್ತಿನಲ್ಲಿ ಸಾಕಷ್ಟು ನಾವು ನೋಟಿಸ್ ಮಾಡ್ತಾ ಹೋಗ್ತೇವೆ. ಸೊ ಸಾಧ್ಯವಾದಷ್ಟು ಇದರ ಮೇಲೆ ಇನ್ನೂ ಹೆಚ್ಚಿನ ಪ್ರಶ್ನಾವಳಿಗಳನ್ನು ಮತ್ತು ಪ್ರಶ್ನೆಗೆ ಉತ್ತರಗಳನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಗಮನಿಸೋಣಂತೆ. ಧನ್ಯವಾದಗಳೊಂದಿಗೆ ನಿರಂಜನ್.